ನಮ್ಮಲ್ಲಿ ನಮಗೆ ಸ್ವಾಭಿಮಾನ, ಸ್ವಗೌರವ ಇರಬೇಕು. ಕೀಳರಿಮೆ ವ್ಯಕ್ತಿಯನ್ನು ಮಾತ್ರ ಬಾಧಿಸಿದರೆ, ಮೇಲಿರಿಮೆ ವ್ಯಕ್ತಿ ಆ ಕುಟುಂಬದವರಲ್ಲದೆ ಇತರರ ನೋವು, ಅವಮಾನ, ಹೀನಾಯಕ್ಕೆ ಬಲಿಪಶುಗಳಾಗುತ್ತಾರೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಬಂಧ ಹಳಸಿಕೊಳ್ಳುತ್ತದೆ. ಸಮಾಜದ ಹಿತ ಸಮತೋಲನಕ್ಕೆ ಅಡ್ಡಿಯಾಗುತ್ತದೆ. ಅನೇಕರಿಗೆ ತಮ್ಮ ಬಗ್ಗೆ ಗೌರವ, ಅಭಿಮಾನವಿರುವುದಿಲ್ಲ. ಇತರರೊಡನೆ ತಮ್ಮನ್ನು ಹೋಲಿಸಿಕೊಂಡು ಕೀಳರಿಮೆಯನ್ನು ಇಟ್ಟುಕೊಂಡಿರುತ್ತಾರೆ. ಮುಖೇಡಿಗಳಾಗುತ್ತಾರೆ. ತಲೆ ತಗ್ಗಿಸಿಕೊಂಡಿರುತ್ತಾರೆ. ಸ್ಪರ್ಧಿಸಲು ಹಿಂಜರಿಯುತ್ತಾರೆ. ಇದಕ್ಕೆ ಕಾರಣಗಳು ಹಲವಾರು. ನನ್ನ ಮೈಬಣ್ಣ ಕಪ್ಪು, ನೋಡಲು ನಾನು ಅಂದವಾಗಿಲ್ಲ, ನಾನು ಸಣ್ಣಗಿದ್ದೇನೆ, ನರಪೇತಲ, ಅಥವಾ ನಾನು ದಪ್ಪಗಿದ್ದೇನೆ, ನನ್ನ ದೈಹಿಕ ಶಕ್ತಿ, ಸ್ನಾಯುಗಳ ಬಲ ಕಡಿಮೆ, ನಾನು ಕೆಳವರ್ಗ ಜಾತಿಗೆ ಸೇರಿದವನು, ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದವನು, ನನ್ನ ತಂದೆ ತಾಯಿಗಳು ಬಡವರು, ನನ್ನ ಕುಟುಂಬಕ್ಕೆ ಸ್ಥಾನಮಾನವಿಲ್ಲ, ನಾನು ಹೆಚ್ಚು ಓದಿಲ್ಲ, ಬುದ್ಧಿವಂತನಲ್ಲ, ನಾನು ಒಳ್ಳೆಯ ಉದ್ಯೋಗದಲ್ಲಿಲ್ಲ, ನನಗೆ ಎಲ್ಲರೂ ಮೆಚ್ಚುವ ಹಾಗೆ ಅಲಂಕಾರ ಮಾಡಿಕೊಳ್ಳಲು ಬರುವುದಿಲ್ಲ, ನನಗೆ ಇಂಗ್ಲಿಶಿನಲ್ಲಿ ಮಾತನಾಡಲು ಬರುವುದಿಲ್ಲ, ನನ್ನಲ್ಲಿ ಯಾವ ಪ್ರತಿಭೆಯೂ ಇಲ್ಲ, ನನಗೆ ವಿಷಯಗಳು ಬೇಗ ಅರ್ಥವಾಗುವುದಿಲ್ಲ, ನೆನಪಿನ ಶಕ್ತಿ ಕಮ್ಮಿ, ನನಗೆ ವ್ಯವಹಾರ ಜ್ಞಾನ ಕಡಿಮೆ, ಬೇರೆಯವರಿಂದ ಸುಲಭವಾಗಿ ಮೋಸ ಹೋಗುತ್ತೇನೆ, ಧೈರ್ಯವಿಲ್ಲ, ನಾನೊಬ್ಬ ಅಂಜುಬುರುಕ, ಒಬ್ಬನೇ ಪ್ರಯಾಣ ಮಾಡಲಾರೆ, ದೂರದ ಊರಿಗೆ ಹೋಗಿ ಬರಲಾರೆ, ಯಾವ ಸಂದರ್ಭದಲ್ಲಿ ಯಾರೊಡನೆ ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿಯುವುದಿಲ್ಲ, ಹೀಗೆ ಇತ್ಯಾದಿ. ನಮ್ಮ ಬಗ್ಗೆ ನಾವೇ ಗೌರವ ಇಟ್ಟುಕೊಳ್ಳದಿದ್ದರೆ ಹೇಗೆ? ಸ್ವಾಭಿಮಾನ ನಮ್ಮ ಹಕ್ಕು ಹಾಗೂ ನಮ್ಮ ಧರ್ಮ. ನಾವೆಲ್ಲ ಪ್ರಕೃತಿಯ ಸೃಷ್ಟಿ. ಯಾವ ತಂದೆ ತಾಯಿ ನಮ್ಮ ಜನ್ಮಕ್ಕೆ ಕಾರಣರಾಗುತ್ತಾರೆ, ನಾವು ಎಲ್ಲಿ ಯಾವ ಕುಲದಲ್ಲಿ ಹುಟ್ಟುತ್ತೇವೆ, ನಮ್ಮ ಬಣ್ಣ ಹೇಗಿರುತ್ತದೆ, ನಮ್ಮ ಶರೀರದ ರೂಪುರೇಖೆ ಹೇಗಿರುತ್ತದೆ ಎಂಬುದರ ಮೇಲೆ ನಮ್ಮ ಹತೋಟಿ ಇಲ್ಲ. ಪ್ರಕೃತಿ ಇತ್ತ ನಮ್ಮ ಶರೀರ ಹಿನ್ನೆಲೆಯನ್ನು ಗೌರವದಿಂದ ಒಪ್ಪಿಕೊಳ್ಳೋಣ. ನಮ್ಮ ಪ್ರತಿ ಜೀವಕೋಶದಲ್ಲಿರುವ 23 ವರ್ಣತಂತುಗಳ ಮೇಲಿರುವ 20,000 ವಂಶವಾಹಿನಿಗಳು ನಮ್ಮ ದೈಹಿಕ ಮಾನಸಿಕ ಗುಣಲಕ್ಷಣಗಳಿಗೆ ಕಾರಣವಾಗುತ್ತವೆ. ನಾವು ಬೆಳೆದ ಪರಿಸರ ಪ್ರಭಾವ ಬೀರುತ್ತದೆ. ಅಂದರೆ ನಮ್ಮ ಮೈ ಬಣ್ಣವನ್ನು ಬದಲಿಸಲು ಸಾಧ್ಯವಿಲ್ಲ. ನಮ್ಮ ತಂದೆ ತಾಯಿ, ನಾವು ಹುಟ್ಟಿದ ಪರಿಸರವನ್ನು ದೂರ ಮಾಡಲಾಗುವುದಿಲ್ಲ. ಇತರರೊಡನೆ ಹೋಲಿಸಿಕೊಳ್ಳಲೇಬಾರದು. ನಾವು ಯಾವಾಗಲೂ ನಾವೇ, ಇತರರು ಇತರರೇ. ಅವರಂತೆ ನಾವಾಗಬೇಕಿಲ್ಲ, ನಮ್ಮಂತೆ ಅವರಾಗಬೇಕಿಲ್ಲ. ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬಹುದು. ನಮ್ಮ ತಿಳುವಳಿಕೆಯನ್ನು, ಕೌಶಲಗಳನ್ನು ಉತ್ತಮಪಡಿಸಿಕೊಳ್ಳಬಹುದು. ನಮ್ಮ ನಡೆ ನುಡಿಗಳನ್ನು ಬದಲಿಸಬಹುದು. ಯಾವುದಾದರೂ ಒಂದು ವಿಷಯದಲ್ಲಿ ನಾವು ಸಾಧಕರಾಗಬಹುದು. ನಮ್ಮ ವೇಷಭೂಷಣ, ಅಲಂಕಾರವನ್ನು ಉತ್ತಮಪಡಿಸಿಕೊಳ್ಳಬಹುದು. ನಾವು ಮಾಡುವ ಕೆಲಸ, ಉದ್ಯೋಗವನ್ನು ಅಚ್ಚುಕಟ್ಟಾಗಿ, ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ ಮಾಡಿದರೆ ಇತರರು ಖಂಡಿತ ಮೆಚ್ಚುತ್ತಾರೆ, ಗೌರವಿಸುತ್ತಾರೆ. ನಮ್ಮ ಆಲೋಚನೆ, ಚಿಂತನೆ ಪಾಸಿಟಿವ್ ಆಗಿರಬೇಕು. ನಮ್ಮಲ್ಲಿರುವ, ಇತರರಲ್ಲಿರುವ ಒಳ್ಳೆಯ ಗುಣಗಳನ್ನು ಕಂಡು ಹೆಮ್ಮೆ ಪಡಬೇಕು. ನಿನ್ನೆಗಿಂತ ಇಂದು, ಇಂದಿಗಿಂತ ನಾಳೆ ಉತ್ತಮವಾಗಬಲ್ಲೆ, ಸುಧಾರಿಸಬಲ್ಲೆ ಎಂಬ ಭರವಸೆ ನಮ್ಮಲ್ಲಿರಬೇಕು. ಸರಳವಾಗಿ, ಸ್ಪಷ್ಟವಾಗಿ, ಕೇಳುವವರಿಗೆ ಹಿತವಾಗುವಂತೆ ಮಾತನಾಡಲು ಪ್ರಾಕ್ಟೀಸ್ ಮಾಡೋಣ. ಪ್ರೀತಿಯಿಂದ, ವಿನಯದಿಂದ ಮಾತನಾಡುವವರನ್ನು ಜನ ಮೆಚ್ಚುತ್ತಾರೆ. ಯಾವುದಾದರೂ ವಿಷಯ, ಸಂಗತಿ ನಮಗೆ ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಎನ್ನಲು ಸಂಕೋಚ ಪಡುವುದು ಬೇಡ. ಯಾರೂ ಕೂಡ ಸರ್ವಜ್ಞರಲ್ಲ. ಅನುಭವಸ್ಥರ ಮಾತುಗಳನ್ನು ಕೇಳಿಸಿಕೊಳ್ಳೋಣ. ಪುಸ್ತಕ, ಇಂಟರ್ನೆಟ್ನಲ್ಲಿ ಈಗ ವಿಪುಲ ಮಾಹಿತಿಗಳು ಸಿಗುತ್ತವೆ. ಉಪಯುಕ್ತ ಮಾಹಿತಿಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಡೋಣ. ಅಗತ್ಯ ಬಿದ್ದಾಗ ಅದನ್ನು ಉಪಯೋಗಿಸೋಣ.
ಜಾತಿ, ವರ್ಗ, ಸ್ಥಾನ, ಅಂತಸ್ತು ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡುವ ಕೆಲವು ಜನ ಇದ್ದೇ ಇರುತ್ತಾರೆ. ಅಂಥವರ ಟೀಕೆಗಳನ್ನು, ತಿರಸ್ಕಾರವನ್ನು ನಿರ್ಲಕ್ಷಿಸೋಣ. ಜಾತಿ, ವರ್ಗ ಮುಖ್ಯವಲ್ಲ. ವಾಲ್ಮೀಕಿ ವ್ಯಾಸರು ಕೆಳವರ್ಗದಲ್ಲಿ ಹುಟ್ಟಿ ಲೋಕಮಾನ್ಯರಾದರು. ರಾಮಾಯಣ, ಮಹಾಭಾರತ ಕಾವ್ಯಗಳನ್ನು ರಚಿಸಿ ಜಗತ್ತಿಗೆ ಆಚಾರ್ಯರಾದರು ಎಂಬುದನ್ನು ಮರೆಯದಿರೋಣ. ಪಾಸಿಟಿವ್ ಭಾವನೆಗಳು ನಮಗೂ ಹಿತ, ಇತರರಿಗೂ ಹಿತ ಕೊಡುತ್ತವೆ ಹಾಗೂ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಪ್ರೀತಿ, ಸ್ನೇಹ, ದಯೆ, ಸಹಾನುಭೂತಿ, ಸಂತೋಷ, ಧೈರ್ಯ, ತಾಳ್ಮೆ ಇವುಗಳನ್ನು ಧಾರಾಳವಾಗಿ ಪ್ರಕಟಿಸಿ ಪಾಸಿಟಿವ್ ಭಾವನೆಗಳು ವ್ಯಕ್ತಿತ್ವಕ್ಕೆ ಮೆರುಗನ್ನು ನೀಡುತ್ತವೆ. ಎಲ್ಲರಲ್ಲೂ ಏನಾದರೊಂದು ಪ್ರತಿಭೆ ಇದ್ದೇ ಇರುತ್ತದೆ. ಹಾಡುವುದು, ಚಿತ್ರ ಬಿಡಿಸುವುದು, ರಂಗೋಲಿ ಹಾಕುವುದು, ಹೊಸ ಬಗೆಯಲ್ಲಿ ಅಡುಗೆ ಮಾಡುವುದು, ತ್ಯಾಜ್ಯವೆಂದು ಬಿಸಾಡ ಬಯಸಿದ ವಸ್ತುಗಳಿಂದ ಉಪಯೋಗವಾಗುವ ಏನಾದರೂ ವಸ್ತುವನ್ನು ತಯಾರಿಸುವುದು, ವಸ್ತುಗಳನ್ನು ಅಂದವಾಗಿ ಜೋಡಿಸುವುದು ಇತ್ಯಾದಿ. ನಮ್ಮಲ್ಲಿ ಏನು ಪ್ರತಿಭೆ ಇದೆ ಎಂದು ಗುರುತಿಸಿ ಅದನ್ನು ಬೆಳೆಸಿಕೊಳ್ಳೋಣ. ಸಮಯ ಸಂದರ್ಭ ಸಿಕ್ಕಾಗ ಅದನ್ನು ಪ್ರದರ್ಶಿಸೋಣ. ಅದರಿಂದ ನಮ್ಮ ಸ್ವಾಭಿಮಾನ ವೃದ್ಧಿಸುತ್ತದೆ. ಆದ್ದರಿಂದ ನಮ್ಮಲ್ಲಿ ಮೇಲಿರಿಮೆ, ಮದ ಕಾಣಿಸಿಕೊಳ್ಳದಂತೆ ಎಚ್ಚರ ವಹಿಸಬೇಕು. ಎಷ್ಟೇ ಪ್ರಶಂಸೆ, ಪುರಸ್ಕಾರ, ಪ್ರಶಸ್ತಿಗಳು ಬರಲಿ, ವಿನಯವಂತರಾಗಿಯೇ ಉಳಿಯಬೇಕು. ವಿನಯವೇ ವ್ಯಕ್ತಿಗೆ ಭೂಷಣ. ಬೆಳೆದಂತೆ ಬಾಗುವುದನ್ನು ರೂಢಿಸಿಕೊಳ್ಳಬೇಕು. ಎನಗಿಂತ ಕಿರಿಯರಿಲ್ಲ ಎಂದು ಹೇಳಿದ ಅಣ್ಣ ಬಸವಣ್ಣನವರು ನಮಗೆ ಯಾವಾಗಲೂ ಆದರ್ಶವಾಗಿರಬೇಕು. ಧನ್ಯವಾದಗಳು.